ಸಮಾಜದ ಹಿತದೃಷ್ಟಿಯಿಂದ ನಾವು ಈ 5 ವರ್ಷದಿಂದ ನಡೆದಂಥ ಎಲೆಕ್ಷನ್ನಲ್ಲಿ ಸುರೇಶ್ ಅವರು ಅಧ್ಯಕ್ಷರಾಗಿದ್ದರು ಸತ್ಯ. ಇದೇ ಸಂದರ್ಭದಲ್ಲಿ ಈ ಅಧ್ಯಕ್ಷಗಿರಿ ಈ 6ನೇ ತಾರೀಕಿಗೆ ಅಂತ್ಯ ಆಗಿದೆ. ಆದರೂ ಕೂಡ ಇವರು ಹಿಂಬಾಗ್ಲಿಂದ ಎಲೆಕ್ಷನ್ ಮಾಡ್ಕೊಂಡು ನಾವು ಗೆದ್ದು ಬರೋಕ್ಕೆ ತಾಕತ್ತಿಲ್ಲದೆ ಇರೋದ್ರಿಂದ ಇವರು ನಮ್ಮ ಬೈಲಾನ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಇವರು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತೇಳಿ ಈ ಭವನದ ಆಸ್ತಿಯಲ್ಲಿ ದುಡ್ಡನ್ನ ಲಪಟಾಯಿಸಬೇಕು ಅಂತೇಳಿ ಹುನ್ನಾರ ಮಾಡಿಕೊಂಡು ಹಳೆ ಒಂದು ಕಮಿಟಿಯವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಇವರು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ನಮ್ಮದು ಸಂಪೂರ್ಣ ಸಮಾಜದ ಕಳಕಳಿಯ ವಿರೋಧ ಇದೆ ಅಷ್ಟೇ ಹೊರತು ವೈಯಕ್ತಿಕವಾಗಿ ಸುರೇಶ್ ನಮ್ಮ ದ್ವೇಷಿ ಅಲ್ಲ. ಸುರೇಶ್ ಎಂಬ ವ್ಯಕ್ತಿ ನಮ್ಮ ಸಮಾಜದಲ್ಲಿರೋರು, ಅವರು ಒಬ್ಬ ಮುಖಂಡರು ಅನ್ನೋದನ್ನು ನಾವು ಒಪ್ತೀವಿ. ಆದರೆ ನಮ್ಮ ಸಮಾಜದ ಆಸ್ತಿ ಬೇನಾಮಿ ಆಸ್ತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ಅದರ ಬಗ್ಗೆ ನಮಗೆ ಪ್ರತಿಭಟನೆ ಇದೆ. ಹಾಗೂ ನಮ್ಮ ಸಮಾಜದ ಒಂದು ಆಸ್ತಿನ ರಕ್ಷಿಸಬೇಕು ಅನ್ನೋ ಏಳಿಗೆಯಿಂದ ಒಂದು ಕಳಕಳಿಯಿಂದ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ದ್ವೇಷ ಇಲ್ಲ. ದಯವಿಟ್ಟು ನನ್ನ ಮನವಿಯನ್ನು ಸ್ವೀಕರಿಸಿ ಎಲೆಕ್ಷನ್ ಮಾಡೋದಕ್ಕೆ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಅವ್ರನ್ನ ವಿನಂತಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಅವರು ಮುಂದುವರ್ಕೊಂಡು ಅಧ್ಯಕ್ಷಗಿರಿ ಮತ್ತೆ ನಾವು ಮುಂದುವರಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ದುರುಪಯೋಗ ಪಡಿಸ್ಕೊಂಡು ಬೈಲಾವನ್ನು ದುರುಪಯೋಗ ಪಡಿಸಿ ಅವರು ಮುಂದುವರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ತಪ್ಪು ಅಂತ ನಾವು ಅವರಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಬಂದಾಗ ಅವರು ನಮ್ಮ ಹತ್ರನೇ ಬಹಳ ಅವಾಚ್ಯ ಶಬ್ದಗಳಿಂದ ಉಪಯೋಗಿಸಿ ಮಾತಾಡಿದ್ರು. ಹಾಗಾಗಿ ನಮ್ಮ ಸಮಾಜದ ಕೆಲವು ಮುಖಂಡರುಗಳು ಅವರಿಗೆ ಕಪ್ಪು ಮಸಿಯನ್ನು ಬಳಿದು ನಮ್ಮ ಸಾಂಕೇತಿಕ ಪ್ರತಿಭಟನೆಯನ್ನು ಒಬ್ಬ ಅಧ್ಯಕ್ಷನಿಗೆ ಪ್ರತಿಭಟನೆಯನ್ನು ಮಾಡಿದ್ದೀವಿ ಹೊರತು ಒಬ್ಬ ವ್ಯಕ್ತಿಗಲ್ಲ. ನಾವು ವ್ಯಕ್ತಿಗೆ ಸಮಾಜಕ್ಕೆ ಗೌರವ ಕೊಡುವಂಥ ಇಲ್ಲಿರುವಂಥ ಎಲ್ಲ ಕಳಕಳಿ ಇರುವಂಥ ವ್ಯಕ್ತಿಗಳಾದ್ದರಿಂದ ದಯಮಾಡಿ ಇದನ್ನು ಸಮಾಜ ಮತ್ತು ಜನಾಂಗ ಮತ್ತು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಕೈ ಮುಗಿದು ಕಳಕಳಿಯಿಂದ ಬೇಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ರಮೇಶ್ ಅಂತೇಳಿ, ಉದಯಗಿರಿ ರಮೇಶ್ ಅಂತ, 25ನೇ ವಾರ್ಡ್ನ ಡಿಪ್ಯೂಟೆಡ್ ಕೌನ್ಸಿಲ್. ಏನಾಗಿದ್ದೀರಿ ನೀವು ಇಲ್ಲಿ? ನಾನು ಇಲ್ಲಿ ಒಬ್ಬ ಸದಸ್ಯನಾಗಿದ್ದೀನಿ. ಸರ್ ಚಕ್ರವಸಳ್ಳಿ ಮುದ್ದೂರು ತಾಲೂಕು ಈ ಕುರುಬರ ಸಂಘದ ಸದಸ್ಯನಾಗಿದ್ದೀನಿ ನಾನು. ಇವರು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾದ್ರೆ ಜನರಲ್ ಬಾಡಿ ಮೀಟಿಂಗಲ್ಲಿ ಒಂದು ಅಜೆಂಡಾ ಇಟ್ಟಿದ್ರು, ಪ್ರಸ್ತುತ ಇರೋ ಆಡಳಿತ ಮಂಡಳಿ ಮುಂದುವರಿಸೋ ಬಗ್ಗೆ ಅಂತೇಳಿ. ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಿ ಮತ್ತು ಇದನ್ನು ಅರ್ಜಿನೂ ಬರೆದು ಕಾನೂನು ಪ್ರಕಾರ ಬೈಲಾ ಪ್ರಕಾರ ಇದು ಪ್ರಸ್ತುತ ಇರೋ ಆಡಳಿತ ಮಂಡಳಿ ಮುಂದುವರಿಬಾರ್ದು, ಇದು ಬೈಲಾ ಪ್ರಕಾರ ಚುನಾವಣೆ ನಡಿಬೇಕು, ನೀವು ಈಗ ತಂದಿರುವಂಥ ಈ ಅಜೆಂಡಾನ ಕೈ ಬಿಟ್ಟು ಅವಧಿ ಮುಗಿಯೋದ್ರೊಳಗೆ ಚುನಾವಣೆ ನಡೆಸಬೇಕು ಅಂತೇಳಿ ನಾವು ಇದನ್ನು ಅರ್ಜಿ ಬರೆದಿದ್ರು. ಆದರೂ ಕೂಡ ಇವರು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಸಂಪೂರ್ಣ ಮಾಡಿಲ್ಲ. ಅವರು ಆ ವಿಚಾರ ಬರ್ತಿದ್ದಂಗೆ ಇವರು ಹಿಂಬಾಗ್ಲು ಮುಖಾಂತರ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಹಿಂಬಾಗ್ಲು ಮುಖಾಂತರ ಹೊಂಟೋದ್ರು. ಜನರಲ್ ಬಾಡಿ ಮೀಟಿಂಗೇ ಕಂಪ್ಲೀಟ್ ಆಗಿಲ್ಲ. ನಾವು ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ ಒಂದು 20 ಸರಿ ಬಂದು ಹೋಗಿದ್ದೀನಿ. ಇಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ. ನನ್ನ ಅರ್ಜಿಗೆ ಏನು ಉತ್ತರ ಕೊಡ್ತಿದ್ದೀರಾ? ನಾವು ಪ್ರಸ್ತುತ ಇರೋ ಆಡಳಿತ ಮಂಡಳಿ ಮುಂದುವರಿಬಾರ್ದು, ಚುನಾವಣೆ ನಡಿಬೇಕು ಅಂತೇಳಿ ನಾವು ಇದು ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಏನು ಅಜೆಂಡಾಕ್ಕೆ ವಿರುದ್ಧವಾಗಿ ಆ ಅರ್ಜಿಗೆ ನಮಗೆ ಉತ್ತರ ಕೊಡಿ ಅಂತೇಳಿ ನಾವು 2 ತಿಂಗಳಿಂದ ಇಲ್ಲ ಅಡ್ಡಾಡ್ತಾ ಇದ್ದೀವಿ. ಜನರಲ್ ಬಾಡಿ ಮೀಟಿಂಗ್ ಆದಮೇಲಿಂದನೂ ಇವತ್ತಿನವರೆಗೂ ನಾವು ಲಿಖಿತ ರೂಪದಲ್ಲಿ ಕೊಡೋದಿಲ್ಲ, ನಾವು ಈಗ ಕೊಡೋದಿಲ್ಲ, ಅದಕ್ಕೆ ಉತ್ತರ ಕೊಡೋಕೆ ಆಗೋದಿಲ್ಲ ಅಂತೇಳಿ ಇವತ್ತಿನವರೆಗೂ ನಮ್ಗೆ ಉತ್ತರ ಕೊಟ್ಟಿಲ್ಲ. ಇವರು ಒಳಮಟ್ಟದಲ್ಲಿ ಹಿಂಬಾಗ್ಲು ಮುಖಾಂತರ ಅಧಿಕಾರ ಹಿಡಿಬೇಕು ಅಂತ ಏನೋ ಮೇಲ್ಮಟ್ಟದಲ್ಲಿ ಏನೇ ಕೇಳಿದ್ರು ಸಿದ್ದರಾಮಯ್ಯ ಹೆಸರು ಹೇಳ್ತಾರೆ. ನಮಗೆ ಸಿದ್ದರಾಮಯ್ಯವ್ರು ಹೇಳವ್ರೆ ನೀವೇ ಮುಂದುವರಿರಿ ಅಂತ ಹೇಳವ್ರೆ. ಸಿದ್ದರಾಮಯ್ಯವ್ರು ಹೇಳವ್ರೆ ನೀವು ಈ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಹೊಂಟೋಗ್ಬಿಡಿ, ನಿಮ್ಮ ಬಿಟ್ಟರೆ ಯಾರ ಕೈಲೂ ಬಿಲ್ಡಿಂಗ್ ಕಟ್ಸೋಕ್ಕಾಗೋದಿಲ್ಲ, ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಆಮೇಲೆ ಚುನಾವಣೆ ನಡೆಸಿ ಅಂತ ಸಿದ್ದರಾಮಯ್ಯವ್ರು ಹೇಳವ್ರೆ. ಪ್ರತಿಯೊಂದಕ್ಕೂ ಏನಾದರೂ ಕೇಳಿ ಸಿದ್ದರಾಮಯ್ಯವ್ರು ಹೇಳೋರೆ, ಸಿದ್ದರಾಮಯ್ಯವ್ರು ಹೇಳೋರೆ. ಸಿದ್ದರಾಮಯ್ಯ ಹೆಸರು ಹೇಳ್ಕೊಂಡು ಇವರು ಬೆಳೆ ಬೇಯಿಸ್ತವ್ರೆ. ಇಲ್ಲಿ ನಾವು ಹೇಳ್ತಾ ಇರುವಂಥದ್ದು ಇವರು ಅವಧಿ ಮುಗಿದಿದೆ, ಮಾರ್ಚ್ 6ನೇ ತಾರೀಕು ಅವಧಿ ಮುಗಿದಿದೆ. ಚುನಾವಣೆ ನಡೆಸಿ ಚುನಾವಣೆ ನಂತರ ಗೆದ್ದು ಬಂದು ನೀವು ಅಧ್ಯಕ್ಷರಾಗಿ 1 ಬಿಲ್ಡಿಂಗ್ ಇಲ್ಲ 4 ಬಿಲ್ಡಿಂಗ್ ಕಟ್ಟಿಸಿ, ವಿದ್ಯಾರ್ಥಿ ನಿಲಯ ಇಲ್ಲ, ಇನ್ನೊಂದು ಇಂಜಿನಿಯರ್ ಕಾಲೇಜ್ ಕಟ್ಟಿಸಿ, ಮೆಡಿಕಲ್ ಕಾಲೇಜ್ ಕಟ್ಟಿಸಿ, ಇನ್ನೂ ಒಂದು 4 ಬಿಲ್ಡಿಂಗ್ ಕಟ್ಟಿಸಿ, ಸ್ಕೂಲ್ ಕಟ್ಟಿಸಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಚುನಾವಣೆ ನಡೆಸಿ ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಬರಬೇಕು ಅಂತ ನಾವು ಕೇಳ್ಕೊತಾ ಇರೋದು. ಇಷ್ಟೇ ನಮ್ಮ ಅಜೆಂಡಾ ಇದೆ.